ವೀಕ್ಷಕರೇ, ಕನ್ಯಾ ರಾಶಿ ಕನ್ಯಾ ಲಗ್ನದವರಿಗೆ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದಾಗ ಉದ್ಯೋಗ ಯಾವ ಕ್ಷೇತ್ರದಲ್ಲಿ ಸಿಗುತ್ತೆ, ಅಥವಾ ಯಾವ ಕ್ಷೇತ್ರದಲ್ಲಿ ಪ್ರಯತ್ನ ಪಟ್ಟರೆ ಚೆನ್ನಾಗಿರುತ್ತೆ, ಅಥವಾ ಯಾವ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ಈ ಕನ್ಯಾ ರಾಶಿ ಕನ್ಯಾ ಲಗ್ನದವರು ಇರ್ತಾರೆ ಅನ್ನುವಂತಹ ವಿಶೇಷವಾಗಿರತಕ್ಕಂತ ವಿಚಾರ. ಜೊತೆಗೆ ಈ ಪುರುಷರಿಗಿಂತಲೂ ಸ್ತ್ರೀಯರೇನು ಕಡಿಮೆ ಇಲ್ಲ. ಎಲ್ಲಾ ರಂಗದಲ್ಲೂ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಮುಂಚೂಣಿಯಲ್ಲಿರ್ತಕ್ಕಂಥವ್ರು ಸ್ತ್ರೀಯರೇ ಆಗಿರತಕ್ಕಂಥದ್ದು. ಕಾಂಪಿಟೇಷನ್ ಕೊಡುವಂತ ಮಟ್ಟಕ್ಕೆ ಸ್ತ್ರೀಯರು ಎಲ್ಲಾ ರಂಗದಲ್ಲೂ ಕೂಡ ಬೆರೆತಿರುವಂತದ್ದು. ಹಾಗಾಗಿ ಈ ಫಲ ಪುರುಷರಿಗೂ ಸ್ತ್ರೀಯರಿಗೂ ಸಮಾನವಾಗಿ ಅನ್ವಯ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಕನ್ಯಾ ರಾಶಿ ಕನ್ಯಾ ಲಗ್ನದವರು ಅಂದ ತಕ್ಷಣ ಯಾವತ್ತಿಗೂ ಈ ಚುರುಕಾಗಿರತಕ್ಕಂತಹ ವ್ಯಕ್ತಿಗಳು ಅಂತ ಹೇಳ್ಬೋದು. ವ್ಯವಹಾರ ಜ್ಞಾನಿಗಳು, ಒಂದು ಸಮಯ ಪ್ರಜ್ಞೆ ಇರುತ್ತೆ, ಒಂದು ಬುದ್ಧಿವಂತಿಕೆ ಇರುತ್ತೆ, ಒಂದು ಚಾತುರ್ಯತೆ ಅನ್ನುವಂಥದ್ದು ಇರುತ್ತೆ. ಯಾವತ್ತಿಗೂ ಕೂಡ ಈ ದುಡಿಮೆಯ ಮೇಲೆ ಬಹಳಷ್ಟು ಶ್ರದ್ಧೆ ಇರುತ್ತೆ, ಇಷ್ಟ ಇರುತ್ತೆ, ಒಂದು ಆಸಕ್ತಿಯನ್ನು ವಹಿಸಿ ಆ ಕೆಲಸ, ಯಾವುದೇ ಒಂದು ಚಿಕ್ಕ ಕೆಲಸ ಇದ್ರೂ ಕೂಡ ಅದನ್ನ ಪ್ರೀತಿಸಿ ಮಾಡ್ತಕ್ಕಂಥ ವ್ಯಕ್ತಿಗಳು ಯಾರಾದ್ರೂ ಇದ್ರೆ ಅದು ಕನ್ಯಾ ರಾಶಿಯವರು ಅಂತ ಹೇಳ್ಬೇಕು. ಸಾಮಾನ್ಯವಾಗಿ ಹಣದ ಅವಶ್ಯಕತೆ ಕಡಿಮೆ ಇರುತ್ತೆ, ಯಾಕಂದ್ರೆ ಕೆಲಸದ ಮೇಲೆ ಹೆಚ್ಚಾಗಿ ಆಸಕ್ತಿ ಇರೋದ್ರಿಂದ ದುಡಿಮೆಯೇ ದುಡ್ಡಿನ ತಾಯಿ ಅನ್ನೋ ತರ ಹಣಕಾಸಿನ ಒಳಹರಿವು ತುಂಬಾ ಚೆನ್ನಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಈ ಬಹಳ ಬುದ್ಧಿವಂತಿಕೆ ಮತ್ತೆ ಆತ್ಮಸ್ಥೈರ್ಯ ಹೆಚ್ಚಾಗಿರುತ್ತೆ. ನೀವು ಬೇರೆಯವರ ಮೇಲೆ ಅವಲಂಬನೆ ಆಗೋದಕ್ಕಿಂತಲೂ ನಿಮ್ಮ ಮೇಲೆ ನೀವು ಅವಲಂಬನೆ ಆಗುವಂತಹದ್ದು, ನಿಮ್ಮ ಕೈಗಳೇ ನಿಮಗೆ ಶಕ್ತಿ, ನಿಮ್ಮ ಬುದ್ಧಿಯೇ ನಿಮಗೆ ಮಾನಸಿಕವಾಗಿರ್ತಕ್ಕಂಥ ಸ್ಥೈರ್ಯ, ಸ್ನೇಹಿತ, ಈ ರೀತಿಯಾಗಿರ್ತಕ್ಕಂತಹ ಒಂದು ವಿಚಾರ ಇರುತ್ತೆ. ಜೊತೆಗೆ ಎಂತಹ ಕ್ರಿಟಿಕಲ್ ಆಗಿರುವಂತಹ ಸನ್ನಿವೇಶಗಳಿದ್ರು ಕೂಡ ಅದನ್ನ ಬಹಳ ಧೈರ್ಯದಿಂದ ಗಟ್ಟಿಯಾಗಿ ಎದುರಿಸ್ತಕ್ಕಂತಹ ವ್ಯಕ್ತಿಗಳು ಈ ಕನ್ಯಾ ರಾಶಿ ಕನ್ಯಾ ಲಗ್ನದವರು ಅಂತ ಹೇಳ್ಬೇಕು. ಸ್ವಲ್ಪ ಮನಸ್ಸಿಗೆ ಎಲ್ಲೋ ಒಂದ್ ಕಡೆ ಸಮಾಧಾನ ಅನ್ನುವಂಥದ್ದು ಇರಲ್ಲ. ಕೆಲಸ ಮಾಡ್ತಾ ಇರ್ತೀರಿ, ದುಡ್ಡು ಬರ್ತಾ ಇರುತ್ತೆ, ಜೀವನ ನಡೀತಾ ಇರುತ್ತೆ, ಏರಿಳಿತಗಳು ಜೀವನದಲ್ಲಿ ನಡೀತಾ ಇರುತ್ತೆ, ಆದ್ರೆ ಮನಸ್ಸಿಗೆ ಒಂದಿಷ್ಟು ಸಮಾಧಾನ, ಶಾಂತಿ ಅನ್ನುವಂಥದ್ದು ಇರಲ್ಲ. ಏನ್ ಮಾಡ್ಬೇಕು, ಖುಷಿ ಕೊಡುವಂತಹ ರೀತಿಯಲ್ಲಿ ಕೆಲಸ ಮಾಡ್ಬೇಕಲ್ಲ ಅನ್ನುವಂತಹ ಒಂದು ಒಳಗಡೆ ಏನೋ ಒಂಥರ ಒಂದು ಕೊರಗಂತೂ ನಿಮಗೆ ಇದ್ದೇ ಇರುತ್ತೆ. ಈ ನಿಜನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಇನ್ನು ನಾನು ವಿಷಯ ಏನಂತಂದ್ರೆ, ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಆದ್ರೆ ಈ ವಿಚಾರ ನೀವು ತಿಳ್ಕೊಬೇಕು, ರಾಶಿಯ ಮೂಲಾಂಕ ಯಾವುದು ಅಂತಂದ್ರೆ ನಿಮ್ಗೆ ಲಕ್ಕಿ ನಂಬರು, ಬಹಳ ಮುಖ್ಯವಾದಂತ ನಂಬರ್ ಯಾವುದು ಅಂದ್ರೆ 5. ನಿಮಗೆ ತುಂಬಾ ಈ ಕನ್ಯಾ ರಾಶಿ ಕಲ್ಯಾಣ ಲಗ್ನದವರಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗುವಂಥದ್ದು. 2, 3, 6, 7 ಅದೃಷ್ಟದ ದಿನಾಂಕಗಳು ಕೂಡ ಅಥವಾ ಅದೃಷ್ಟದ ನಂಬರ್ಗಳು ಕೂಡ ಉಳಿದಿರುವಂತದ್ದು ಆಗತ್ತೆ. ಜೊತೆಗೆ ನಿಮಗೆ ಶುಭವಾಗಿರತಕ್ಕಂಥ ದಿಕ್ಕು ಯಾವುದು ಅಂತಂದ್ರೆ ದಕ್ಷಿಣದ ದಿಕ್ಕು. ದಕ್ಷಿಣ ದಿಕ್ಕು ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಜೊತೆಗೆ 5, 14, 23ನೇ ದಿನಾಂಕಗಳು ಕೂಡ ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗುವಂಥದ್ದು. ಜೊತೆಗೆ ನಿಮಗೆ ಯಾವ ವಾರ ತುಂಬಾ ಚೆನ್ನಾಗಿ ಶುಭವಾರ ಅಂದ್ರೆ ಒಳ್ಳೆಯ ವಾರ ಆಗುತ್ತೆ, ಇಂತಹ ವಾರದಲ್ಲೇ ನೀವು ಕೆಲಸವನ್ನ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆ ಫಲ ಸಿಗುತ್ತೆ ಅನ್ನುವಂಥದ್ದು ನೋಡಿದ್ರೆ ಬುಧವಾರ ನಿಮಗೆ ತುಂಬಾ ಉತ್ತಮವಾಗಿರ್ತಕ್ಕಂತಹ ವಾರ ಅಂತ ಹೇಳ್ಬೋದು, ಅದೃಷ್ಟದ ದಿನ ಅಂತ ಹೇಳ್ಬೋದು. ಉಪವಾರಗಳು ಕೂಡ ನಿಮಗೆ ಸೋಮವಾರ ಕೂಡ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗ್ತಕ್ಕಂತಹ ಸಾಧ್ಯತೆಗಳಿದೆ. ಇನ್ನು ನಿಮಗೆ ಶುಭವಾಗಿರುವಂತಹ ವರ್ಣವನ್ನ ನೋಡೋದಾದ್ರೆ ಹಸಿರು, ನೀಲಿ, ಬೂದು ವರ್ಣ ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಹಸಿರು ನೀಲಿ ಅಂತೂ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುವಂತಹ ಸನ್ನಿವೇಶಗಳು ಇದೆ. ಇನ್ನು ನಿಮಗೆ ಉದ್ಯೋಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಉದ್ಯೋಗ ನೋಡಿ, ಸಹಜವಾಗಿ ನೀವು ಜ್ಞಾನಿಗಳು, ವಿಚಾರವಂತರಾಗಿರೋದ್ರಿಂದ ಈ ಬುದ್ಧಿಶಕ್ತಿಯನ್ನು ಓಡಿಸಿ ಕೆಲಸ ಮಾಡುವಂತ ಕ್ಷೇತ್ರಗಳು ನಿಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಪತ್ರಿಕೋದ್ಯಮ ಅಥವಾ ಈ ನ್ಯೂಸ್, ಪತ್ರಿಕೋದ್ಯಮ ಅಥವಾ ವಿಷಯ ಸುದ್ದಿಗಳನ್ನ ತಿಳಿಸುವಂತಹ ಮಾಧ್ಯಮದಲ್ಲಿ ಕೆಲಸ ಮಾಡುವಂತಹ ಸನ್ನಿವೇಶಗಳು ಜಾಸ್ತಿ ಇರುತ್ತೆ, ಅಥವಾ ಆ ಕ್ಷೇತ್ರಗಳು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಈ ಹಡತೆ ಅಂಗಡಿಗಳು ಅಂದ್ರೆ ಈ ದಲ್ಲಾಳಿಗಳ ವ್ಯಾಪಾರ ಟೈಪು, ಅಥವಾ ಯಾವುದೇ ರಿಯಲ್ ಎಸ್ಟೇಟ್ ಬಿಸ್ನೆಸ್, ಕಾಳು ಕಡಿಯನ್ನ ತೆಗೆದುಕೊಳ್ಳೋದು, ರಫ್ತು ಮಾಡೋದು, ಆಮದು ಮಾಡೋದು, ಈ ರೀತಿಯಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಅದನ್ನ ತೆಗೆದುಕೊಂಡು
ಯಾವುದೇ ಹಣ್ಣು ಹಂಪಲ ಇರ್ಬೋದು, ಪದಾರ್ಥಗಳಿರ್ಬೋದು, ದೇಶಿ ವ್ಯಾಪಾರ ಯಾವುದೇ ಒಂದು ಕ್ಷೇತ್ರದಲ್ಲಿರ್ಬೋದು, ಅದನ್ನ ತೆಗೆದುಕೊಂಡು ಹೆಚ್ಚಿನ ಮಟ್ಟಕ್ಕೆ ರಫ್ತನ್ನ ಮಾಡುವಂತಹ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಜೊತೆಗೆ ನೀವು ಸಂಚಾರ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಒಂದು ಕಡೆಯಿಂದ ಮತ್ತೊಂದು ಕಡೆ ಸಂಚಾರವನ್ನ ಮಾಡಿ ಕೆಲಸ ಮಾಡುವಂತದ್ದು ಕೂಡ ಬಹಳಷ್ಟು ಜನರಿಗೆ ಚೆನ್ನಾಗಿ ಸೂಟ್ ಆಗುತ್ತೆ. ಜೊತೆಗೆ ಈ ವಕೀಲಿ ವೃತ್ತಿ ಅಥವಾ ನ್ಯಾಯವಾದಿಗಳು ಅಥವಾ ನ್ಯಾಯ ಕೊಡಿಸುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡುವಂತಹ ಸನ್ನಿವೇಶಗಳು ಜಾಸ್ತಿ ಕಂಡು ಬರುತ್ತೆ. ಇನ್ನು ಕಂದಾಯ ವಸೂಲಿ, ಭೂಕರ ವಸೂಲಿ ಅಥವಾ ಈ ಮುನ್ಸಿಪಾಲಿಟಿಗಳಂತಹ ಅಥವಾ ಸಾರ್ವಜನಿಕ ಕ್ಷೇತ್ರಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಈ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅಂತಹ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂತಹ ಒಂದು ಅವಕಾಶಗಳು ತುಂಬಾ ಚೆನ್ನಾಗಿರುತ್ತೆ. ಅಧ್ಯಯನ ಮಾಡುವಂತಹ, ಲೇಖನ ಮಾಡತಕ್ಕಂತಹ ಕ್ಷೇತ್ರಗಳಲ್ಲೂ ಕೂಡ ನಿಮಗೆ ಬಹಳಷ್ಟು ಯಶಸ್ಸು ಸಿಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿದೆ. ಸಂಘ ಸಂಸ್ಥೆಗಳಲ್ಲಿ, ರಾಜಕೀಯಗಳಲ್ಲಿ, ಕೃಷಿಕರಾಗಿ, ಕಂಪನಿಗಳಲ್ಲಿ ಅಥವಾ ನೀವೇ ಸ್ವಂತಾಗಿ ಓನ್ ಆಗಿ ಬಿಸ್ನೆಸ್ ಮಾಡುವಂತಹ ಕ್ಷೇತ್ರದಲ್ಲಿ ಹೆಚ್ಚಾಗಿ ಸ್ವಲ್ಪ ತಲೆ ಓಡಿಸಿ ಕೆಲಸ ಮಾಡುವಂತದ್ದು, ಹೆಚ್ಚಾಗಿ ಶ್ರಮ ವಹಿಸಿ ಕೆಲಸ ಮಾಡೋದ್ರ ಜೊತೆಗೆ ತಲೆ ಓಡಿಸಿ ಕೆಲಸ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕನ್ಯಾ ರಾಶಿ, ಕನ್ಯಾ ಲಗ್ನದವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನೀವು ಯಾವಾಗ್ಲೂ ಆರಾಧನೆ ಮಾಡಬೇಕಾಗಿರತಕ್ಕಂತಹ ಆರಾಧ್ಯ ದೈವ, ನಿಮ್ಮ ಆರಾಧ್ಯ ದೈವ ಯಾವುದು, ಎಕ್ಸ್ಪೆಷಲಿ ಇದನ್ನ ನೀವು ತಿಳ್ಕೋಬೇಕು. ನಿಮ್ಮ ಆರಾಧ್ಯ ದೇವತೆ ಯಾರು, ಯಾರನ್ನ ನೀವು ಆರಾಧಿಸ್ತಿದ್ರೆ ನಿಮಗೆ ಎಲ್ಲ ಇರುವಂತ ಕಷ್ಟ ಕಾರ್ಪಣ್ಯಗಳು ದೂರ ಆಗುತ್ತೆ. ಜೊತೆಗೆ ಯಾವ ಮುಖದ ರುದ್ರಾಕ್ಷಿಗಳನ್ನ ನೀವು ಧರಿಸಿದ್ರೆ ಚೆನ್ನಾಗಿರ್ತಕ್ಕಂಥ ಫಲ ಸಿಗುತ್ತೆ ಅನ್ನುವಂತಹ ವಿಚಾರ ಇದನ್ನ ತಿಳ್ಕೊಳ್ಳೇಬೇಕು. ಇದನ್ನ ತಿಳಿಸೋದ್ಕಿಂತ ಮುಂಚೆ ಒಂದು ಅದ್ಭುತವಾಗಿರತಕ್ಕಂತ ಒಂದು ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ. ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ. ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿಯೂ ಈ ಜನ್ಮ ಜಾತಕ ಫಲ ಸಿಗುತ್ತೆ. 80ರಿಂದ 100 ಪುಟ ಇರುತ್ತೆ. ನಿಮ್ಮದೇ ಆಗಿರುವಂತ ಜನ್ಮ ಜಾತಕ ಫಲ. ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣವೇ ಮಗುವಿನ ಜಾತಕ ಬರೆಸ್ತಿದ್ರು. ಈಗ ಯಾರಿಗೂ ಸಮಯ ಇಲ್ಲ. ಬದಲಾಗಿರುವಂತ ಜೀವನ ಶೈಲಿಯಿಂದಾಗಿ ಯಾರಿಗೂ ಸಮಯ ಇಲ್ದಂಗ ಆಗೋಗಿದೆ. ಹಾಗಾಗಿ JB ಪ್ರೆಡಿಕ್ಷನ್ಸ್ ಅವರು ನೀವು ಕುಳಿತಲ್ಲೇ ಆರ್ಡರ್ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶವನ್ನು ತಂದು ಕೊಟ್ಟಿದ್ದಾರೆ. ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ, ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ ನೀವು 6 ಮುಖ ರುದ್ರಾಕ್ಷಿ ವಿಶೇಷ ಫಲದಾಯಕವಾಗಿರುವಂತದ್ದು. 6 ಮುಖದ ರುದ್ರಾಕ್ಷಿ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಆದ್ರೂ ಇವರು ಯಾವುದೇ ಒಂದು ಮುಖದ ರುದ್ರಾಕ್ಷಿ ಹಾಕಿದ್ರು ನಿಮಗೆ ಪರವಾಗಿಲ್ಲ. ಸ್ಪೆಷಲಿ 6 ಮುಖದ ರುದ್ರಾಕ್ಷಿ ನಿಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು. ಇನ್ನು ನಿಮ್ಮ ಆರಾಧ್ಯ ದೇವತೆ ಯಾರು ಅಂತಂದ್ರೆ ತಾಯಿ ದುರ್ಗಾ ಪರಮೇಶ್ವರಿ, ದುರ್ಗಾ ಮಾತೆಯ ಆರಾಧನೆ ಮಾಡ್ತಕ್ಕಂಥದ್ರಿಂದ ಬಹಳಷ್ಟು ಒಳ್ಳೆ ಫಲ ನಿಮಗೆ ಸಿಗ್ತಕ್ಕಂಥದ್ದು. ಜೊತೆಗೆ ಗಣೇಶ ಸ್ವಾಮಿಯನ್ನು ಕೂಡ ನೀವು ಪೂಜೆಯನ್ನ ಮಾಡಿ ಆರಾಧನೆಯನ್ನ ಮಾಡ್ಕೊಳ್ಳಿ. ಅದ್ಭುತವಾಗಿರ್ತಕ್ಕಂಥ ಫಲ ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು. ಒಳ್ಳೆ ಫಲ ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.